ಎಷ್ಟು ಲೇಟ್ ಎದ್ದು ಈಗ ಬ್ರಷ್ ಮಾಡ್ತಿದ್ದಾರೆ. ನಮ್ದೆಲ್ಲ ಬ್ರಷ್ ಆಗಿ ಎಲ್ಲರೂ ಅವ್ರವರಿಗೆ ಎಣ್ಣೆ ಬ್ರೆಡ್ ಆಮ್ಲೆಟ್ ಮಾಡ್ತಿದ್ದಾರೆ. ಏನೇನು ಮಾಡ್ತಾರೆ ಈಗ ನೋಡ್ಬೇಕು. ಯಾವುದು ಕಂಟ್ರಿದು ಮ್ಯಾಪ್ ಮಾಡ್ತಾನೆ ನೀವು ನೋಡ್ಬೇಕು. ನಂಗೆ ಮಾಡ್ಲಿಕ್ಕೆ ಗೊತ್ತುಂಟು. ಅಷ್ಟು ಸ್ಪ್ರೆಡ್ ಆಯ್ತು. ಕಾಯಿ ಸರಿ ಇಲ್ಲ. ಮಮ್ಮಿ ಇಲ್ಲಿ ನೋಡಿ. ಅಮ್ಮ ನೋಡಿ ಇಲ್ಲಿ. ಅಮ್ಮ ಯಪ್ಪ ಪಾಪ ಈಗ ನಂಗೆ ಅಂತ ಈಗ ಏನಾಗ್ತದ ನೋಡ್ಬೇಕು. ಈಗ ಗೊತ್ತಾಯ್ತದ ನಂಗಂತ. ಆಯ್ತು, ನಂದು ಕಿಚನ್ ಎಲ್ಲ ಮೇಲೆ ಕೆಳಗೆ ಎಲ್ಲ ಹುಡುಗರು ಸೇರಿ ಲಗಾಡೆ ತೆಗಿತಾ ಇದ್ದಾರೆ. ನಾನ್ ಮಾತಲ್ಲ ಕರೆಕ್ಟ್ ಮಾಡುದು. ನಾನ್ ಮಾತ್ರ ಕ್ಲೀನ್ ಆಗಿ ಕರೆಕ್ಟ್ ಆಗಿ ಮಾಡುದು. ನೀನ್ ಮಾಡ್ತೀಯಾ? ಸುಮ್ಮನೆ ನೋಡಿ ಅಮ್ಮದ ಸ್ಕಿನ್ ನೋಡಿ ಎಷ್ಟು ಗ್ಲೋಯಿಂಗ್ ಉಂಟು. ಬೆಳಿಗ್ಗೆ ಇನ್ನು ಮುಖ ಸಮೇತ ತೊಳಿಲಿಲ್ಲ ಇವರು. ತೊಳೆದಿದ್ದೀನ ಅಲ್ಲ, ಮುಖ ಅಂದ್ರೆ ಫೇಸ್ ವಾಶ್ ಮಾಡಿದ್ದೆ. ಫೇಸ್ ವಾಶ್ ಮಾಡಿದ್ದೆ ನೋಡಿ ಎಷ್ಟು ಗ್ಲೋಯಿಂಗ್ ಉಂಟು ನೋಡಿ. ಟೆನ್ಷನ್ ಆಗ್ತದೆ ನೋಡಿ. ನೋಡಿ ನೋಡಿ ಸ್ಮೈಲ್ ನೋಡಿ. ಲೈವಿ ಹೋಗಿಲ್ಲಿಂದ ನೋಡಿ. ಆಯ್ತು ನೋಡಿ. ಇಲ್ಲ ಆಮ್ಲೆಟ್ ಕರೆಕ್ಟ್ ಉಂಟು. ಬ್ರೆಡ್ ಮಾತ್ರ ಅದು ಚೆನ್ನಾಗಾಗುತ್ತೆ ನೋಡಿ. ಇಲ್ಲಿ ವಿನೋ ನೋಡಿ, ಅವನು ತಮ್ಮ ಮಾಡಿದ್ದು ರಾಯ್ ಮಾಡಿದ್ದೆಲ್ಲ ಪಚ್ಚ ಪಚ್ಚ ಆಗಿತ್ತು ನೋಡಿ, ಅದನ್ನು ತಿಂತಾ ಇದ್ದಾನೆ. ಹಾಗೂ ಅವರಿಗೆ ಒಳ್ಳೇದು ಮಾಡಿಕೊಟ್ಟಿದ್ದಾನೆ. ಎಂಥ ಮಕ್ಕಳು, ಚಿನ್ನದಂಥ ಮಕ್ಕಳು ನನ್ನದು. ಎಂಥ ಸ್ಯಾಕ್ರಿಫೈಸ್ ನೋಡಿ ಒಬ್ಬರಿಗೊಬ್ರು. ಮನಸ್ಸಿಂದ ಯಾರು ಕಳಿಸಿದ್ದ ನಿಮ್ಗೆ ಇಷ್ಟು ಪ್ರೀತಿ ಮಾಡ್ಲಿಕ್ಕೆ? ಅಮ್ಮ ಅಂದ್ರೆ ನಾನು. ನೀನಮ್ಮನಾ? ನಾನು ದೊಡ್ಡಮ್ಮ. ದೊಡ್ಡಮ್ಮ, ಚಿಕ್ಕಮ್ಮ, ಸಾಕ ರಾಯ್ಗೆ? ಎಂತ ಮಾಡುತ್ತೆ ನೀವು? ಕ್ಲೀನಿಂಗ್ ಮಾಡೋದು, ಬೆಡ್ ಎಲ್ಲ ಸರಿ ಮಾಡೋದು. ಇವತ್ತು ಅಡುಗೆ ಮಾಡುವ ಮೂಡ್ ಕೂಡ ಇಲ್ಲ, ಸ್ವಲ್ಪ ಕೆಲಸ ಉಂಟು. ಯಾವುದು ಇದೆಲ್ಲ ಯಾವುದು ರಾಯ್ ಅಪ್ಲೋಡಿಂಗ್ ವಿಡಿಯೋಸ್ ಎಲ್ಲ ಉಂಟು ಮಾಡಲಿಕ್ಕೆ. ಈಗ ಕೂತ್ಕೊಳ್ಳೋದು, ಕೆಲವು ವಿಡಿಯೋಸ್ ಎಡಿಟಿಂಗ್ ಮಾಡ್ಲಿಕ್ಕೆ ಉಂಟು. ಆಚೀಚೆ ಹೋಗಿ ಮಣ್ಣಿಂದೆಲ್ಲ ಕೆಲವು ವಿಡಿಯೋ ಹಾಗೆ ಬಾಕಿ ಉಳಿದಿದೆ, ಅದನ್ನೆಲ್ಲ ಹಾಕ್ಲಿಕ್ಕೆ ಉಂಟು. ಆಮೇಲೆ ರಾಯ್ ತುಂಬ ದಿನದಿಂದ ವಿಡಿಯೋ ಹಾಕ್ಲಿಲ್ವಾ ಅಂತ ಒಂದು ಕೂಡ ಕೆಲಸ ಉಂಟು ಇವತ್ತು. ಅದೆಲ್ಲ ಮಾಡಿ ಅಪ್ಲೋಡ್ ಮಾಡುದು. ರಾಯ್ದು ನೀವು ಕೆಲವರು ನೋಡ್ತೀರಾ ಇಲ್ವಾ ಗೊತ್ತಿಲ್ಲ, ಆದರೆ ಸುಮಾರು ಜನ ನೋಡ್ತಾ ಇದ್ದಾರೆ. ಒಳ್ಳೆ ಸಪೋರ್ಟ್ ಕೊಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ರಾಯ್ದು ಕೂಡ ಒಂದು ಚಾನಲ್ ಇದೆ, ಅದರಲ್ಲಿ ಅವನು ಫನ್ನಿ ವಿಡಿಯೋಸ್ ಹಾಕ್ತಾ ಇರ್ತಾನೆ. ಅವನು ಏನೇನೋ ಮಾತಾಡ್ತಾ ಹಾಕ್ತಾ ಇರ್ತಾನೆ. ನೋಡಿ, ನೀವು ಎಂಟರ್ಟೈನ್ಮೆಂಟ್ ಆಗುತ್ತೆ ನಿಮ್ಗೆ ಸ್ವಲ್ಪ ಅಂತ ಎನಿಸ್ತೀನಿ ನಾನು. ಖುಷಿ ಆಗ್ಬೋದು ನಿಮ್ಗೆ, ಸ್ವಲ್ಪ ನಿಮ್ಮ ಮೈಂಡ್ ಫ್ರೆಶ್ ಆಗ್ಬೋದು ಅಂತ ಹೇಳಿ. ಸ್ವಲ್ಪ ಬೇಜಾರದಲ್ಲಿ ಇದ್ರೆ ಅವನ ಆ ವಿಡಿಯೋವನ್ನು ನೋಡಿ. ಮಧ್ಯಮ ಕುಟುಂಬ ಫಿಲ್ಟರ್ ಅಂತ ಹೇಳಿ ಒಂದೊಂದು ಚಾನಲ್ ಇದೆ, ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಅವನ ಚಾನಲ್ ಇದ್ದು, ನೀವು ನೋಡ್ಬೋದು. ಇಷ್ಟ ಆದ್ರೆ ಅವನಿಗೆ ಸಪೋರ್ಟ್ ಮಾಡಿ, ನೀವು ಇಲ್ಲದಿದ್ರೆ ಸಪೋರ್ಟ್ ಮಾಡಬೇಡಿ. ಓಕೆ ಅಲ್ಲ ರಾಯ್? ಸಪೋರ್ಟ್ ಮಾಡ್ತೀರಾ? ಮಾಡ್ಬೇಕಾ? ಓಕೆ ಬನ್ನಿ, ಏನು ನಮ್ದೇನು ಕೆಲಸ ಉಂಟದು ಮಾಡೋಣ ಬಾ ರಾಯ್. ಓಕೆ, ಕೆಲಸ ಎಲ್ಲ ಆಯ್ತು. ಅಡಿಗೆ ರೂಮ್ ಎಲ್ಲ ಕ್ಲೀನ್ ಮಾಡ್ಲಿಕ್ಕಿತ್ತು, ಅದೆಲ್ಲ ಕ್ಲೀನ್ ಮಾಡಿ ಇವಾಗ ಅಷ್ಟೊಳಗೆ. ಇವತ್ತೇನು ಅಡಿಗೆ ಮಾಡೋದಿಲ್ಲ ನಾನು, ಆದ್ರೆ ಯಾಕಂದ್ರೆ ಬೇರೆ ಕೆಲಸ ಉಂಟು. ಅದಕ್ಕಿಂತ ಮೊದಲು ಉಂಟಲ್ಲ, ಇವಾಗ ನಿಮ್ಗೆ ಗೊತ್ತಿರುವ ಹಾಗೆ ಇದು ಫೆಸ್ಟಿವಲ್ ಸೀಸನ್. ಕೇವಲ ನಾವು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡುವ ಟೈಮ್ ಮಾತ್ರ ಅಲ್ಲ, ಅದರೊಂದಿಗೆ ನಮ್ಮ ಸ್ಕಿನ್ ಅನ್ನು ಕೂಡ ನಾವು ತುಂಬಾ ಗ್ಲೋವಿಂಗ್ ರೇಡಿಯನ್ಸ್ ಆಗಿ ಇಡಬೇಕಲ್ವಾ. ನಾವು ರೆಡಿ ಆಗ್ಬೇಕು, ನಮ್ಮ ಸ್ಕಿನ್ ಅನ್ನು ನಾವು ರೆಡಿ ಮಾಡ್ಬೇಕು. ನಾವು ಒಳ್ಳೊಳ್ಳೆ ಬಟ್ಟೆ ಹಾಕಿ ಮುಖ ಇದ್ರೆ ಚಂದ ಕಾಣ್ತೀವ? ಇಲ್ಲ ಅಲ್ವಾ? ಅದಕ್ಕೆ ನಮ್ಮ ಮುಖದಲ್ಲಿ ಎಷ್ಟು ಗ್ಲೋ ಕಾಣುತ್ತೆ ಅಷ್ಟು ನಾವು ಚಂದ ಕಾಣ್ತೀವಿ. ಹಾಗಾಗಿ ನಾನು ಇವತ್ತು ನನ್ನ ಕೆಲವು ಸಿಂಪಲ್ ಸ್ಕಿನ್ ಕೇರ್ ರುಟೀನ್ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳಿದ್ದೀನಿ. ಫಸ್ಟಿಗೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫೇಸ್ ವಾಶ್ ಇಂದ. ಹಾಗಾಗಿ ಬನ್ನಿ. ಓಕೆ, ಬ್ರೇಕ್ಫಾಸ್ಟ್ ಎಲ್ಲ ಆಯ್ತಲ್ವಾ? ಇವಾಗ ಫೇಸ್ ವಾಶ್ ಮಾಡೋದು. ನನ್ನ ಮಗ ಆವಾಗಲೇ ಹೇಳಿದ್ದಾನೆ, ಅಮ್ಮ ಫೇಸ್ ವಾಶ್ ಮಾಡದಿದ್ರು ಕ್ಲೀನ್ ಆಗಿ ಕಾಣ್ತಾ ಇದ್ದಾರೆ ಅಂತ ಹೇಳಿ, ಅದಕ್ಕೆ ಫೇಸ್ ವಾಶ್ ಮಾಡೋಣ ಸ್ವಲ್ಪ.
ಪ್ಯೂರ್ ಸ್ಕಿನ್ ಇದು ಫೇಸ್ ವಾಶ್ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದು ನನಗೆ ತುಂಬಾ ಕಂಫರ್ಟೇಬಲ್ ಅಂತ ಆಗುತ್ತೆ, ನನಗೆ ತುಂಬಾ ಇಷ್ಟ ಇದು. ಬೆಳಿಗ್ಗೆ ಎದ್ದು ಇದರಿಂದ ಒಂದು ಫೇಸ್ ವಾಶ್ ಆದ್ರೆ ಉಂಟಲ್ಲ, ಏನೋ ಒಂದು ದಿನ ಖುಷಿ ಆಗುತ್ತೆ ನನಗೆ, ನಿಜ ಹೇಳುದು. ಓಕೆ, ಫೇಸ್ ವಾಶ್ ಆಗಿದ್ದೆ. ನೆಕ್ಸ್ಟ್ ಮೇನ್ ಆಗಿ ಮಾಡ್ಬೇಕಾಗುವಂತದ್ದು ಏನ್ ಗೊತ್ತುಂಟಾ, ಸನ್ಸ್ಕ್ರೀನ್ ಹಾಕೋದು. ಸನ್ಸ್ಕ್ರೀನ್ ನಾವು ಯಾವಾಗ್ಲೂ ಹಾಕ್ಬೇಕು. ನಾನು ಯಾವತ್ತೂ ನಿಮ್ಗೆ ಹೇಳ್ತಾ ಇರ್ತೀನಿ, ಅಲ್ಲಲ್ಲಿ ಕಪ್ಪು ಆಗುತ್ತೆ, ಕುತ್ತಿಗೆ ಕಪ್ಪಾಗತ್ತೆ, ಬಟ್ಟೆ ಹಾಕಿದಲ್ಲಿ ಬಿಳಿ ಉಂಟು, ಉಳಿದ ಕಡೆ ಎಲ್ಲ ಕಪ್ಪಾಗತ್ತೆ, ಹಾಗೀಗೆಲ್ಲ ಹೇಳ್ತಾ ಇರ್ತೀರಾ. ಅದು ಯಾಕೆಂದ್ರೆ ನೀವು ಸನ್ಸ್ಕ್ರೀನ್ ಹಾಕೋದಿಲ್ಲ ಹೊರಗಡೆ ಹೋಗುವಾಗ. ಮನೆಯಲ್ಲಿರ್ಲಿ ಹೊರಗಡೆ ಹೋಗಿ, ಆದ್ರೆ ಸನ್ಸ್ಕ್ರೀನ್ ಅನ್ನು ನೀವು ಹಾಕ್ಲೇಬೇಕು. ಅವಾಗ ನಮ್ಮ ಸೂರ್ಯನ ಕಿರಣದಿಂದ ಉಂಟು ನೋಡಿ, ನಮ್ಮ ಸ್ಕಿನ್ ಅನ್ನು ನಾವು ರಕ್ಷಿಸಬಹುದು. ಯುವಿ ಕಿರಣದಿಂದ ನಮ್ಮ ಸ್ಕಿನ್ ಟ್ಯಾನ್ ಆಗುದಿಲ್ಲ, ಗೊತ್ತಾಯ್ತಲ್ಲ. ಹಾಗಾಗಿ ಸನ್ಸ್ಕ್ರೀನ್ ನೀವು ಯಾವತ್ತೂ ಹಾಕ್ಬೇಕು. ನಾನು ಇವನ್ ನೈಟಿಗೆ ಎಲ್ಲಾದ್ರೂ ಹೋಗ್ಲಿಕ್ಕಿದ್ರು ಸನ್ಸ್ಕ್ರೀನ್ ಅನ್ನು ಹಾಕ್ತೀನಿ, ಹಾಗೂ ಇದರ ಮೇಲೆ ಉಂಟಲ್ಲ ಮೇಕಪ್ ಮಾಡ್ತೀನಿ, ಏನ್ ಕೂಡ ಆಗುದಿಲ್ಲ. ನಾವು ಸನ್ಸ್ಕ್ರೀನ್ ಹಾಕೋದ್ರಿಂದ ಕೇವಲ ಸೂರ್ಯನ ಕಿರಣದಿಂದ ಮಾತ್ರ ಅಲ್ಲ ನಮ್ಗೆ ರಕ್ಷಣೆ ಸಿಗೋದು, ಆಂಟಿ ಏಜಿಂಗ್ ಆಗದಾಗೆ ಎಲ್ಲ ನಮ್ಮ ಸ್ಕಿನ್ ಅನ್ನು ಇದು ಕಾಪಾಡುತ್ತೆ, ಒಳ್ಳೇದಿದು. ನಾನಿಲ್ಲಿ ನನ್ನದು ನಾರ್ಮಲ್ ಕ್ಯೂರ್ ಸ್ಕಿನ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಲೈಟ್ ವೆಯ್ಟ್ ಆಗಿದೆ ಹಾಗೂ ತುಂಬಾ ಗ್ರೀಸಿ ಇಲ್ಲ, ಹಾಗಾಗಿ ನನಗೆ ಇದು ತುಂಬಾ ಇಷ್ಟ. ಇದು ನನ್ನ ಸ್ಕಿನ್ಗೆ ಹೊಂದಿಕೊಂಡಿದೆ ಇವಾಗ, ಹಾಗೆ ನಾನು ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಕೇವಲ ಮುಖಕ್ಕೆಲ್ಲ ಮಾತ್ರ ಅಲ್ಲ, ನಿಮ್ಮ ಕೈಗೆ ಎಲ್ಲ ನೀವು ಹಾಕ್ಬಹುದು. ಈ ರೀತಿ ಎಲ್ಲ ಕೈಗೆಲ್ಲ ನೀವು ಹಾಕಿ, ಹಾಗೂ ಇದು ತುಂಬಾ ಚೆನ್ನಾಗಿ ನನ್ನ ಸ್ಕಿನ್ ಅನ್ನು ಹೈಡ್ರೇಟ್ ಮಾಡಿ ಕೂಡ ಇಡುತ್ತೆ. ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡುದು. ಹಾಗೂ ನಿಮ್ಮ ಸ್ಕಿನ್ ಟೆಸ್ಟ್ ಅನ್ನು ನೀವು ತಗೊಳ್ಬಹುದು. ನೀವು ಹೋಗಿ ಡಾಕ್ಟರ್ ಹತ್ರ ನೀವು ಇದೇ ತಗೊಳ್ಳಿ ಅಂತ ಹೇಳಲ್ಲ, ಅವರ ಕೊಟ್ಟ ಮೆಡಿಸಿನ್ ಯೂಸ್ ಮಾಡಿ ಅಂತ ಹೇಳಲ್ಲ ನಾನು. ಆದ್ರೆ ನಿಮ್ಮ ಸ್ಕಿನ್ ಟೆಸ್ಟ್ ಅನ್ನು ಜಸ್ಟ್ ನೀವು ಮಾಡಬಹುದಲ್ವಾ, ಅದೆಲ್ಲ ಫ್ರೀ ಆಫ್ ಕಾಸ್ಟ್ ನಿಮಗೆ ಸಿಗುತ್ತೆ. ನೀವು ನಿಮ್ಮ ಸ್ಕಿನ್ ಹೇಗಿದೆ ಅಂತ ಹೇಳಿ ಆ ಆಪ್ ಅನ್ನು ಡೌನ್ಲೋಡ್ ಮಾಡಿ ನೋಡಬಹುದು. ಆಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ ಅಲ್ಲಿ ಎಷ್ಟೊಂದು ಚೇಂಜಸ್ ಆಗಿದೆ, ಏನಾಗಿದೆ ಅಂತ ಹೇಳಿ. ಹಾಗೂ ನೆಕ್ಸ್ಟ್ ಬಾಯ್ಸ್ ಹಾಗೂ ಗರ್ಲ್ಸ್ ಯಾರು ಕೂಡ ಇದನ್ನು ಯೂಸ್ ಮಾಡಬಹುದು. ಓಕೆ, ಇನ್ನು ಬನ್ನಿ ನಮ್ದು ಕೆಲಸವನ್ನು ಮುಗಿಸೋಣ. ನೋಡಿ ಎಲ್ಲ ಹಾಗೆ ಎಷ್ಟು ಏನೇನ್ ಮಾಡಿದ್ದಾರೆ. ಇದು ಒಂದು ಹುಡುಗ ಮಾಡಿದ್ದು ಇಷ್ಟು. ಈಗ ಅಮ್ಮ ನೋಡಿದ್ರೆ ಎಲ್ಲರಿಗೆ ಟಪಟ ಓಡಿಬಿಡು. ಗಂಟೆ ಹತ್ರ 3 ಆಗ್ತಾ ಬಂತ ಅಂತ, ಅದೇ 3 ಆಗ್ತಾ ಬಂತು. ಊಟ ಮಾಡೋಣ ಅಂತೇಳಿ ಎಲ್ಲ ರೈಸ್ ತಗೊಳ್ತಾ ಇದ್ದಾರೆ. ಇವತ್ತು ಏನು ಮಾಡಲಿಲ್ಲ ನಾನು ಮಧ್ಯಾಹ್ನ ಊಟಕ್ಕೆ, ಅಂದರೆ ನಿನ್ನೆದ್ದೇ ಸ್ವಲ್ಪ ಇದಿತ್ತು, ಏನು ಮೀನಿದ್ದು ಸಾರುಂಟು. ನಿನ್ನೆ ಬಂಗಡೆ ಮೀನು ಮಾಡಿದ್ದೆ, ಅದ್ರ ರೆಸಿಪಿಯನ್ನು ಆಲ್ರೆಡಿ ಹಾಕಿದ್ದೀನಿ, ನೋಡಿ ನೀವು. ತುಂಬ ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡಿ. ಎಲ್ಲರಿಗೂ ಕೂಡ ಇಷ್ಟ ಆಗಿದೆ. ಮನೆಯಲ್ಲಿ ಸ್ವಲ್ಪ ಹೊಸತ್ತಾಗಿ ಮಾಡೋಣ ಅಂತೇಳಿ ಮಾಡಿದ್ದೆ, ತುಂಬ ಒಳ್ಳೆಯದಾಗಿತ್ತು. ಯಾರದು ಹೂ ಹೇಳಿದ್ದು? ಎಂತಾಯ್ತಾ ಪಜ್ಜು? ಹಾಂ, ಹಾಗೆ. ಓಕೆ, ಇವಾಗ ಸ್ವಲ್ಪ ತಗೊಳ್ಳೋದು, ಯಾಕಂದ್ರೆ ನಿನ್ನೆದ್ದು ಸ್ವಲ್ಪ ಉಳಿದಿದೆ, ಅದನ್ನು ಅಡ್ಜಸ್ಟ್ ಮಾಡೋದು ಮಧ್ಯಾಹ್ನಕ್ಕೆ, ಮತ್ತೆ ಸಂಜೆ ಏನಾದರೂ ಮಾಡೋದು ಅಂತೇಳಿ. ಸಾಕಾಯ್ತು ದಿನ ಎಂತ ಅಡುಗೆ ಮಾಡೋದು. ಕಟ್ ಮಾಡ್ತಾ ಇದ್ದಾರೆ. ಮೊದಲೇ ಸಣ್ಣ ಮೀನದು. ಏನು ಮಾಡೋದು? ಸ್ವಲ್ಪ ಬಿಸಿ ಮಾಡೋದಿಲ್ವಾ? ಸ್ವಲ್ಪ ಸಾಕು, ಸ್ವಲ್ಪ ಲೈಟಾಗಿ ಬಿಸಿ ಮಾಡಿ. ಎಲ್ಲ ಕರ ಮಾಡಬೇಡಿ ನನ್ನ ಪಾತ್ರೆ. ನೀರು ಹಾಕೋಣ ಸ್ವಲ್ಪ ಜಾಸ್ತಿ. ಮೊದಲೆಲ್ಲ ಸ್ವಲ್ಪ ದಪ್ಪ ಇದ್ರೆ ಅದಕ್ಕೆ ನೀರು ಹಾಕಿ ತೆಳು ಮಾಡೋದು, ಜಾಸ್ತಿ ಆಗುತ್ತೆ. ಆಯ್ತು, ಸ್ವಲ್ಪ ತಿಕ್ಕೆ. ನೀನು ಉಪ್ಪಿನಕಾಯಿ ತಗೋಗು. ನೀನು ಹೇಳ್ತಿದ್ದೆ ಎಂತ ಮಾಡಿದ್ದೆ ಗಲೀಜಿಬಿ ಅಂತ ಹೇಳ್ತಿದ್ದ. ನಾನೇ ಇಲ್ಲ, ಅದು ಮೊನ್ನೆ ಹೇಳ್ತಿದ್ದೆ. ನೋಡಿ ಮೊನ್ನೆ ಹೇಳ್ತಿದ್ದೆ. ಮೊನ್ನೆ ಅಂತ ಹೇಳ್ತಿದ್ಯಾ ನೀನು? ಮೊನ್ನೆ ಅಂಕಲ್ ಮಾಡಿದ್ದು, ಅಂಕಲ್ ಕೂಡ ತಿನ್ಲಿಲ್ಲ ಅದು ಮಾಡಿದ್ದು. ಅದು ಇನ್ನೂ ಹಾಗೆ ಉಂಟಾ? ಇಲ್ಲ, ಅದು ಇಲ್ಲ ಅಂತ ತೆಗೆದಿದ್ದಾರ. ಅದು ನಿಂಗೆ ಅಂತ ಮಾಡಿದ್ದು ಮತ್ತೆ ಪ್ರೀತಿ. ಹೌದು, ನಿನಗೆ ಚರ್ಬಿ. ನೀನು ನಾನು ಮೊದಲೇ ಹೇಳಿದ್ದೆ ಬೇಡ ಅಂಕಲ್ ಬೇಡ ಅಂತ. ಅವ ಮತ್ತೆ ಪಂಚಿ ಇಬ್ಬರು ಬಿಗ್ ಬಾಸ್ ನೋಡ್ತಾ ಇದ್ದಾರೆ. ನಾನಲ್ಲ, ಇವನಿಗೆ ನಿಂಗೆಂತ ಬಿಗ್ ಬಾಸ್ ಇಷ್ಟ ಆಯ್ತು? ಅದು ಜಗಳ ಆಡಿದ್ದು, ಅದು ಬೇಕಂತ ಅಲ್ಲ ನಿನ್ಗೆ. ಅದು ಅಮ್ಮ ಬರ್ತಾರೆ, ಅಮ್ಮಂದು ಉಂಟಲ್ಲ ಅದು ಕಂಟಿನ್ಯೂ, ಮತ್ತೆ ಅವ್ರು ನೋಡುವಾಗ ಮತ್ತೆ ನೋಡ್ತೀಯ. ಕಂಟಿನ್ಯೂ ಅಲ್ಲಿ ಅಮ್ಮ ಒಂದು ಬಿಗ್ ಬಾಸ್ ನೋಡೋದು. ಅದು ಎಮ್ಮೆ ಆಂಟಿ ಎಲ್ಲ ಬಂದು ಬಿಗ್ ಬಾಸ್ ನೋಡ್ತಾರಲ್ವಾ ಕನ್ನಡ, ಹಾಗೆ ಅವರು ಕೂಡ ನೋಡ್ತಾರೆ. ಅವರೊಂದಿಗೆ ನಾವು ಸ್ವಲ್ಪ ಲೈಟಾಗಿ ನೋಡೋದು. ನಮಗೆ ಟೈಮ್ ಕೂಡ ಸಿಗೋದಿಲ್ಲ.
ಕೆಲಸ ಇಲ್ಲ, ಸುಮ್ಮನೆ ಫೈಟ್ ಮಾಡಿ. ಸುಮ್ಮನೆ ಜಗಳ ಆಡ್ತಾ ಇರ್ತಾರೆ. ಆ ಬಿಗ್ ಬಾಸ್ ನೋಡೋದ್ರಿಂದ ಸುಮ್ಮನೆ ಇರೋದಾ ಒಳ್ಳೇದಂತ ಅನಿಸುತ್ತೆ. ಬಿಗ್ ಬಾಸ್ ನೋಡಿ ನೋಡಿ ಮನೆಯಲ್ಲಿ ಕೂಡ ಜಗಳ ಆಡೋದಿದ್ರೆ ಸಾಕು ಮತ್ತೆ ಎಲ್ಲರೂ. ಈಗ ಬಿಗ್ ಬಾಸ್ ಅಂದರೆ ಸುಮ್ಮನೆ ಜಗಳ ಆಡೋದೇ ಆಗಿದೆ. ಮೊದಲೆಲ್ಲ ತುಂಬ ಚೆನ್ನಾಗಿರ್ತಿತ್ತು. ಎಂತ ಫೈಟಿಂಗ್ಗೆ TRP ಬರೋದಾ? ಒಳ್ಳೇದು ಮಾಡಿದ್ರು ಬರುತ್ತೆ. ಇರ್ತದೆ ಅಂತ ಫೈಟಿಂಗ್ ಇಷ್ಟ ಅಲ್ಲ ಜನರಿಗೆ, ಅದಕ್ಕೆ. ಅದು ಅತ್ತಿಗೆ ತುಕ ಕಣ್ಣಿಗೆ ನೋಡಿ ರೈಸ್ ಎಷ್ಟು ಸ್ವಲ್ಪ ಸಾರಲ್ಲಿ ಎಷ್ಟು ರೈಸಿಗೆ ಊಟ ಮಾಡಲಿಕ್ಕೆ ಉಂಟು. ಈಗ ಡಾಕ್ಟ್ರ್ ಹತ್ರ ಹೋಗ್ಲಿಕ್ಕೆ ಉಂಟು. ಊಟ ಎಲ್ಲ ಆಯಿತು ನಮ್ಮದು. ಡಾಕ್ಟ್ರ್ ಹತ್ರ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಅಯನ್ ಹಾಕಬೇಕು. ಈ ಡ್ರೆಸ್ಸನ್ನು ಹಾಕ್ತೀನಿ ಇವತ್ತು. ಏನಾದರೂ ಹೋಗುವಾಗ ಜೀನ್ಸ್, ಅಂದರೆ ಜೀನ್ಸ್ ಅಲ್ಲ, ಇದು ಕಾಟನ್ ಪ್ಯಾಂಟೇ. ಇಂಥದ್ದು ಫಾರ್ಮಲ್ ಡ್ರೆಸ್ ಒಳ್ಳೆಯದಾಗುತ್ತೆ, ಚೆನ್ನಾಗಾಗುತ್ತೆ. ಚೂಡಿದಾರ್, ಅದಕ್ಕೆ ಶಾಲ್ ಅದು ಇದೆಲ್ಲ ಹಾಕೋದಕ್ಕಿಂತ ಇದೇ ಒಳ್ಳೆಯದು, ಕಂಫರ್ಟೇಬಲ್ ಇರುತ್ತೆ. ಹಾಗಾಗಿ ಇದನ್ನೇ ಹಾಕ್ತೀನಿ. ಇದು ಸುಮಾರು ಓಲ್ಡ್, ನಂದು ಎಷ್ಟು ವರ್ಷ ಆಯ್ತಂತ ಅಲ್ಲ, ಆದರೂ ನಾನು ಇದನ್ನು ಹಾಕ್ತಾ ಇರ್ತೀನಿ. ಸುಮಾರು ವರ್ಷ ಆಯ್ತು ಇದಕ್ಕೆ. ಅದು ಈ ಪ್ಯಾಂಟ್ ಕೂಡ, ಪ್ಯಾಂಟೆಲ್ಲ ನಾನು ಸುಮಾರು ಓಲ್ಡೇ ತೊಗೊಂಡಿದ್ದೆ. ಆಮೇಲೆ ಯಾವುದು ಜೀನ್ಸ್ ಪ್ಯಾಂಟ್ ಎಲ್ಲ ತೊಗೊಳ್ಳಿಲ್ಲ ನಾನು. ಕೆಲವು ಬೇಡ ಜೀನ್ಸ್ ಪ್ಯಾಂಟ್, ಅಷ್ಟು ಬೇಗ ಹಾಳು ಕೂಡ ಆಗೋದಿಲ್ಲ. ಸುಮಾರು ಲಾಂಗ್ ಟೈಮ್ ಬರುತ್ತೆ. ಕಲರಲ್ಲಿ ಬೇರೆ 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 ಕಲರಲ್ಲಿ ನಾನು ಕೆಲವು ನನ್ನ ಹತ್ರ ಪ್ಯಾಂಟ್ ಉಂಟು, ಅದನ್ನೇ ಹಾಕೋದು. ಹಾಗೂ ನಾನು ಫಾರ್ಮಲ್ ಡ್ರೆಸ್ ಹಾಕುವಾಗ ಸುಮಾರು ಜನ ನೀವು ಕೇಳ್ತೀರಾ ಎಲ್ಲಿಂದ ಹಾಕ್ತೀರಾ ಏನಂತ ಹೇಳಿ. ನಾನು ಇದರದ್ದು ಲಿಂಕ್ ಎಲ್ಲ ಬೇಕಿದ್ರೆ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ. ನಿಮಗೆ ಬೇಕಿದ್ರೆ ಅಂದರೆ ಪ್ಲಸ್ ಸೈಜ್ ಕೆಲವರಿಗೆ ಸಿಗೋದಿಲ್ಲ ಅಂತ ಹೇಳ್ತಾರಲ್ಲ, ಅವರಿಗೆಲ್ಲ ಆಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ನೋಡಿ ಆಯಿತಾ. ಓಕೆ, ಇವಾಗ ನಾನು ಹೊರಟಿದ್ದೀನಿ ಡಾಕ್ಟ್ರ್ ಹತ್ರ ಹೋಗಲಿಕ್ಕೆ. ಹೆಚ್ಚಾಗಿ ನನಗೆ ಸ್ವಲ್ಪ ಕಫ ಅದೆಲ್ಲ ಸ್ವಲ್ಪ ಜಾಸ್ತಿ ಆದರೆ, ಈಗ ಸ್ವಲ್ಪ 1 ವರ್ಷದಿಂದ ಅಂತನಲ್ಲ ಸ್ಟಾರ್ಟ್ ಆಗಿದೆ. ಸ್ವಲ್ಪ ನನಗೆ ಏನು ಗೊತ್ತಿಲ್ಲ, ಇಲ್ಲಿ ತನಕ ಕಫ ಎಲ್ಲ ಬಂದು ತುಂಬ ಪ್ರಾಬ್ಲಮ್ ಆಗುತ್ತೆ. ವರ್ಷಕ್ಕೆ ಒಮ್ಮೆ ಆ ರೀತಿ ಆಗುತ್ತೆ, ಜೋರಾಗುತ್ತೆ. ಮತ್ತು ಅದು ಊಟ ಮಾಡಿದ ನಂತರ ತುಂಬ ಇಲ್ಲಿ ಬಂದು ನಿಲ್ಲೋದು, ದಮ್ ಕಟ್ಟೋದು, ಆ ರೀತಿ ಆಗುತ್ತೆ. ಹಾಗೆ ನಾನು ಡಾಕ್ಟ್ರು ಪುರಾಣಿಕ್ ಅಂತ ಇದ್ದಾರೆ, ನಾನು ಆ ಸಲ ಕೂಡ ಹೋಗಿದ್ದೆ, ನಿಮಗೆ ತೋರಿಸಿದ್ದೆ. ನಾನು ಅಲ್ಲೇ ತೋರಿಸೋದು, ಒಳ್ಳೆ ಡಾಕ್ಟ್ರು ಅವರು. ನನಗೆ ಅವಾಗ ಥೈರಾಯ್ಡ್ ಸ್ವಲ್ಪ ಇದಾಗಿತ್ತು ನೋಡಿ. ಆ ಟೈಮಲ್ಲಿ ಕೂಡ ಅದೇ ಡಾಕ್ಟ್ರು ನನಗೆ ಮೆಡಿಸಿನ್ ಕೊಟ್ಟಿದ್ದು. 4 ತಿಂಗಳ 6 ತಿಂಗಳೇನೋ ಕೋರ್ಸ್ ಇತ್ತು. ಫುಲ್ ಕಂಪ್ಲೀಟ್ ನಂದು ಕ್ಯೂರ್ ಆಗಿತ್ತು. ಅಂದರೆ ನನಗೆ ಸ್ವಲ್ಪ ಇದು ಸ್ಟಾರ್ಟ್ ಆಗಿದ್ದಷ್ಟೇ. ಹಾಗಾಗಿ ಅದರ ನಂತರ ನನಗೆ ಯಾವತ್ತೂ ಬರಲೇ ಇಲ್ಲ. ಇಷ್ಟು ಸಲ ನಾವು ಥೈರಾಯ್ಡ್ ಟೆಸ್ಟ್ ಮಾಡಿದರೂ ಬರಲಿಲ್ಲ. ಆದರೆ ಮೊನ್ನೆ ಸ್ವಲ್ಪ ನನಗೆ ಥೈರಾಯ್ಡ್ ಇದೆ. ಎಂತ ಇತ್ತು ಮೊನ್ನೆ ಟೆಸ್ಟಲ್ಲಿ? ಥೈರಾಯ್ಡ್ ಅಲ್ಲಂತೆ, ಸ್ವಲ್ಪ ಬೇರೆ ಇದು ಬಂದಿದ್ದು, ಕಫದ್ದೆಲ್ಲ. ಹಾಗೆ ನಾನು ಈಗ ಅವರ ಹತ್ರನೇ ಹೋಗ್ತಾ ಇದ್ದೀನಿ, ನಿಲ್ತಾ ಇಲ್ಲ ಅದು. ಹೋಗಿ ಟ್ಯಾಬ್ಲೆಟ್ ತೊಗೊಳ್ತೀನಿ ಅಂತ ಹೇಳಿ ಎನಿಸಿದ್ದೀನಿ, ಹಾಗೆ ಹೋಗ್ತಾ ಇದ್ದೀನಿ. ಓಕೆ, ಎಲ್ಲರೂ ಕೇಳ್ತಾ ಇದ್ರು ಇನ್ನೂ ಕೂಡ ಯಾಕೆ ಜಾಬ್ ಸಿಕ್ಕಿತ್ತಲ್ವ ಹೋಗಲಿಲ್ಲ ಅಂತೇಳಿ. ಒಂದು ಪೋಸ್ಟ್ಪೋನ್ ಆಗಿತ್ತು, ದಸರಾ ಮತ್ತು ಇದರಿಂದ ಎಲ್ಲ ಪೋಸ್ಟ್ಪೋನ್ ಆಗಿ ನಾಡಿದ್ದು ನವೆಂಬರ್ಗೆ ಆಗಿದೆ ಅವನಿಗೆ. ಹಾಗೆ 3 ಸಲ ಚೇಂಜ್ ಆಯ್ತು. ಇದೆಂತ ಇಲ್ಲಿ ಬಲಕ್ಕೆ ಚಲಿಸಿರಿ ಅಂತ ಹೇಳಿ ಇಂಥ ಕಾಮಗಾರಿ ನಡೀತಾ ಉಂಟು. ಹಾಗೆ ಒಂದು ಪೋಸ್ಟ್ಪೋನ್ ಆಗಿ ನಾವು ಬೆಳಿಗ್ಗೆ ಹೋಗ್ಲಿಲ್ಲ. ಫಸ್ಟಿಗೆ 7th ಅಂತ ಇತ್ತು, ಮತ್ತೆ 18th ಅಂತ ಮಾಡಿದ್ರು. ಈಗ ನವೆಂಬರ್ 4th ಅಂತ ಹೇಳಿದ್ದಾರೆ. ಏನೋ ಗೊತ್ತಿಲ್ಲ ಏನಂತ ಹೇಳಿ. ಅಲ್ಲ ವಿನು, ಅದೇ ಹೇಳ್ತಿದ್ದ ನವೆಂಬರ್ 4th ಕೂಡ ಕ್ಯಾನ್ಸಲ್, ಮತ್ತೆ ನಾನು ಬೇರೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದ ಸೀದಾ ವಿನು. ಎಷ್ಟು ಸಲ ಅವ್ರೆ ಸುಮ್ಮನೆ 1 ತಿಂಗಳು ಇದಾಯ್ತಲ್ಲ, ಲೇಟ್ ಆಯ್ತಲ್ಲ. ಅದಕ್ಕೆ 2 ಸಲ ನಾವು ಬೆಂಗಳೂರು ಹೋದ್ವಿ ಅದಕ್ಕಂತ. ಹೌದೌದು. ಓಕೆ, ಇವಾಗ ಹೋಗೋದು ಮುಂದೆ. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ. ಓಕೆ ಅಮ್ಮ, ಡಾಕ್ಟರ್ ಹತ್ರ ಹೋಗ್ತಾ ಇದ್ದೇವೆ. ಹೇಗೆ ಫೀಲ್ ಆಗ್ತಾ ಉಂಟು? ಭಯ ಆಗ್ತಾ ಉಂಟಾ? ಯಾಕೆ ಭಯ? ಅವರೇನು ಮಾಡ್ತಾರೆ? ಇಂಜೆಕ್ಷನ್ ಹಾಕ್ತಾರಾ? ಇಲ್ಲ ಅಲ್ಲ.
ಕಿಡ್ನಾಪರ್ ಬಂದಾನೆ. ಇಲ್ಲಿ ತನಕ ಬರೋದು ಏನೋ ತಿಂದ ಅಂದ್ರೆ ಜೋರಾಗೋದು. ಕೆಮ್ಮಷ್ಟಿಲ್ಲ. ಆಯ್ತಾ ಚೆಕಪ್? ಆಯ್ತು. ಎಂತ ಅಂತೆ? ಅದೇ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು ಕಫಕ್ಕೆ. ದೂರ ಇರ್ಬೇಕಂತೆ. ಹೌದು, ರಾಯಿಂದ ಸ್ವಲ್ಪ ದೂರ ಇರಿ. ಅವನು ದೊಡ್ಡ ಕ್ಯಾಕ್ಟಸ್ ಅಂತ ಹೇಳ್ರು ನನಗೆ. ಹೌದಾ? ದೂರ ಇರು. ಆಯ್ತು, ದೂರ ಇರ. ಆಯ್ತು, ದೂರ. ಕಾಲು ಎಲ್ಲಿಟ್ಟಿದ ನೀವು? ಇಲ್ಲಿ ಉಂಟು. ಅಪ್ಪ ಇದು ಕವರ್ ತಗೊಂಡು ಬಂದ್ರು ಮೆಡಿಕಲಿಂದ. ಇದು ತುಂಬಾ ಇದು ಕೆಟ್ಟ ವಾಸನೆ ಬರುದು. ಅದು ವಾಸನೆ ಬರುತ್ತೆ ಫುಲ್. ಅದು ಕಾರಲ್ಲಿ ಬಂದ್ ಮಾಡುವಾಗ ಇನ್ನೂ ಕೂಡ ಅದೇ ಅಂತ ಕವರ್ ಎಲ್ಲ. ಹೇಳು ಇದೆ ಅಲ್ಲ. ನೀನು ಹೇಳ್ತಾ ಇದ್ದೀನಿ ಅಮ್ಮ ಎಂತದ ವಾಸನೆ ಬರ್ತಾ ಉಂಟು, ವಾಸನೆ ಬರ್ತಾ ಉಂಟು. ಇದು ತೆಗಿ, ಇದು ಕವರ್ ತೆಗೀರಿ. ಕವರ್ ಹೊರಗಡೆ ಇಲ್ಲ. ತಿಂಡಿ ತಗೊಳ್ಳೋಣ. ತಿಂಡಿ ರಾಯ್ ಬಾ. ಬಿಸಿ ಬಿಸಿ ಮಾಲ್ಪುರಿ. ಓಕೆ, ತಿಂಡಿ ತಕೊಂಡು ಆಯ್ತು. ನಮಗೆ ತಿಂಡಿ ಸಿಕ್ತು. ತುಂಬಾ ತುಂಬಾ ತಿಂಡಿ ಅಲ್ಲ ರಾಯ್? ಹಲ್ವಾ ಎಲ್ಲ ತಗೊಂಡಿದ್ವಿ. ರಾಯ್ಗೆ ಅದು ಚಿಪ್ಸ್ ಬೇಕಂತ ನೀವು ತಕೊಳ್ಳಿಲ್ಲಲ್ಲ? ಖಾರ ಚಿಪ್ಸ್. ಅದು ಮತ್ತೆ ಅದು ಖಾರ ಚಿಪ್ಸ್ ನಮ್ಮ ವಿನು ಕೂಡ ಇಷ್ಟ. ಅದು ಫ್ರೈ. ನೆಕ್ಸ್ಟ್ ತರೋಣ. ನಿಂಗೆ ಸ್ವಲ್ಪ ತಿಂಡಿ ಎಲ್ಲ ತೆಗೆದುಕೊಂಡು ಹೋಗ್ಲಿಕ್ಕೆ ಉಂಟಲ್ಲ. ಮೀನುಂಟು. ಮೀನು ತುಂಬಾ ಚೆನ್ನಾಗಿತ್ತು. ಮೀನು ಸಹ ಬೆಂಗಳೂರಲ್ಲಿ ಒಳ್ಳೆ ಸಿಗುತ್ತೆ. ಬ್ಯಾಂಗ್ಳೂರಲ್ಲಿ ಒಳ್ಳೇದಿದೆ. ಕೆಲವು ಮಾತ್ರ ಇಲ್ಲೇ ಸಿಗೋದು ಒಳ್ಳೇದು. ಓಕೆ, ಇನ್ನು ಅಮ್ಮ ಬಂದರೆ ಚಾ ಮಾಡ್ಲಿಕ್ಕೆ ಹೇಳಿದೀವಿ. ಲೇಟ್ ಆಯ್ತಾ? ಚಾ ತಣ್ಣಗಾಗೋದಿಲ್ಲಲ್ಲ. ಬರ್ತಾ ಇದೀವಿ ಅಂತ ಹೇಳಿದೀವಿ. ಚಾ ತಣ್ಣಗ ನಾವು ವೆಯ್ಟ್ ಮಾಡ್ತೀವಿ. ಚಾ ತಣ್ಣಗಾದ್ರೆ ಅವರು ಚಾ ಹಾಕಿದ ತಕ್ಷಣ ಗುಡು ಅಂತ ಕುಡಿಲೇಬೇಕು. ಅಮ್ಮನಿಗೆ ಬಾಯಿಗೆ ಇಡುದು. ಗ್ಯಾಸಿಂದ ಲೋಟದಿಂದ ಸೀದಾ ಬಾಯಿಗೆ. ಅದು ಅಷ್ಟು ಬಿಸಿ ಬಿಸಿ ಕುಡಿತಾರೆ. ನಾವು ಹೇಳುದು ಅವ್ರಿಗೆ. ಮೊದಲು ಇರ್ಲಿಲ್ಲ ಅವ್ರಿಗೆ ಅಭ್ಯಾಸ. ಇವಾಗ ಸ್ಟಾರ್ಟ್ ಆಗಿದೆ. ಎಂತ ಅಂತ ಗೊತ್ತಿಲ್ಲ. ಚೂರು ಈಗ ತಣ್ಣಗಾಗ್ಲಿಕ್ಕೂ ಬಿಡಲ್ಲ ಅವ್ರೀಗ. ಒಳ್ಳೇದಲ್ಲ ಅದು ಅಷ್ಟು ಬಿಸಿ. ಹೌದು, ಅಭ್ಯಾಸ ಸ್ಟಾರ್ಟ್ ಆಗಿದೆ. ಅದು ನಿಜವಾಗ್ಲೂ ನಮ್ಮ ಹಲ್ಲಿಗೆಲ್ಲ ಒಳ್ಳೇದಲ್ಲ ಅಷ್ಟು ಬಿಸಿ ನಾವು ಕುಡಿಯುವುದು. ಹೇಳಿದ್ರೆ ಅವ್ರು ಕೇಳುದಿಲ್ಲ. ದೊಡ್ಡವರಿಗೆ ಯಾರು ಹೇಳೋದು ಹೇಳಿ? ಸಣ್ಣ ಮಕ್ಕಳಿಗೆ ಆದ್ರೂ ಹೇಳ್ಬೋದು. ಹಾಗೆ ಹೋಗೋಣ. ಬೇಗ ತಲುಪಿಸ್ಬೇಕು ಈಗ ವಿನು. ಚಾ ತಣ್ಣಗಾಗತ್ತಿದ್ರೆ ತಿಂಡಿ ತರ್ತೀವಮ್ಮ, ಟೀ ಮಾಡಿ ಅಂತ ಹೇಳಿದ್ದೀನಿ. ಬಂದ್ವಿ ಮನೆಗೆ. ಇದೆಂತ ಕಟ್ ಮಾಡಿ ಹಾಕಿದ್ದೀರಾ? ಅದು ಆಗ ಮಣ್ಣು ಒಯ್ಲಿಕ್ಕೆ ಅಂತ ಇದ್ದದು. ಅದರಲ್ಲಿ ಸ್ವಲ್ಪ ಇದಿತ್ತು. ನಲ್ಲಿ ಯಾಕೆ ಹಾಕಿದ್ದು? ಸಾವುಕಾರರು ನೋಡಿ, ಕೋರಿ ಜುಟ್ಟು ನಮ್ಮ ಮನೆಯಲ್ಲಿ ಆಗಿದ್ದು. ದೊಡ್ಡದಾದ ನಂತರ ಕಟ್ ಮಾಡಿ ರೆಸಿಪಿ ಮಾಡಿ. ಕೋರಿ ಜುಟ್ಟು ಚೆನ್ನಾಗಿತ್ತು. ದೂಸರ ಸಣ್ಣಕ್ಕಿರುವಾಗ ತಿಂತಿದ್ವಿ. ಸುಳಿ ಬಟ ತುಂಬ ಇಷ್ಟ ನನಗೆ. ರಾಯ್ ಮಾತ್ರ ನೋಡಿದ, ಯಾರು ನೋಡಿಲ್ಲ. ಮೊನ್ನೆ ಒಂದು ಅಮ್ಮ ಒಂದು ಹೇಳ್ತಿದ್ರಲ್ಲ ವಿಡಿಯೋದಲ್ಲಿ, ಗೊತ್ತುಂಟಾ? ಇದರಲ್ಲಿ ಚಕ್ಕುಲಿ ಬೇಕು, ಇದರಲ್ಲಿ ತುಕುಡಿ ಬೇಕು, ತಿಂಡಿ ಮಾಡಿ ಇಡ್ಬೇಕಂತ. ಹೌದು, ಅದು ಮಾಡಿ ಅವಳಿಗೆ ಸರ್ಪ್ರೈಸ್ ಕೊಡುವ. ಓಕೆ, ನಾವು ಮತ್ತೆ ಯಾರು ಬೇರೆ ಯಾರು ಬರ್ತಾರೆ? ನಾವೇ ಮಾಡ್ಬೇಕಲ್ಲ. ತಿಂಡಿ ಅದು ಇವತ್ತು ತಂದದಲ್ಲ.
ಕುಡಿ. ಇದು ಅವಳ ಫೇವ್ರೇಟ್. ಇದು ರೈಸ್ ನನಗೆ ಸರ್ ಬೇರೆ ಇದು ಸ್ವೀಟ್ಸ್ ಇದೆಲ್ಲ ಇದೆಲ್ಲ ಸ್ವೀಟ್ಸ್ ಇದೆಲ್ಲ ಇರಲಿ ಪರವಾಗಿಲ್ಲ. ಇಲ್ಲ ಅವಳಿಗೆ ಒಳಗಿದ್ದಾಳೆ. ನಮ್ಮ ಒಳಗಿದ್ದಾರೆ, ವಿಡಿಯೋ ಮಾಡ್ತಿದ್ದಾರೆ ಒಳಗೆ. ಇನ್ನೂ ಸಹ ಉಂಟಾ? ಇನ್ನಿಲ್ಲ. ಅವಳು ಚಿಕ್ಕ ಬಾಟಲ್ ಬೇಕಂತ ಹೇಳಿದಲ್ಲ. ಸರಿ, ಒಂದು ಇದು ಯಾವ ಸೈಡಿಗೆ ಹೀಗೆ ಮಾಡಿಡುವನ? ಇಲ್ಲ, ಇದು ಫ್ರಂಟ್ ಇಲ್ಲಿ. ಫ್ರಂಟ್ ಗಲೀಜು ಕಾಣಲ್ವಾ? ಇಲ್ಲ, ಓಪನ್ ಆಗಲ್ಲ. ಓಕೆ ಅಪ್ಪ, ಆಯಿತು. ಇದು ಇನ್ನೊಂದು ಉಂಟಲ್ಲ. ಎಸ್, ಸಾಕಲ್ಲ? ಸಾಕು. ಸ್ವಲ್ಪ ಆಯಿತು, ಮತ್ತೆ ಪರವಾಗಿಲ್ಲ. ಬಾಕ್ಸ್ ಇಲ್ಲಲ್ಲ ಇನ್ನು ಆಡ್ಲಿಕ್ಕೆ. ಓಕೆ, ಈಗ ಮೆಲ್ಲ ಅಮ್ಮನನ್ನು ಕರಿವಾ, ಏನು ಹೇಳ್ತೇನೆ ನೋಡು. ಓಕೆ ಮಮ್ಮಿ ಖುಷಿ, ಬನ್ನಿ ಅಂತ ತೋರಿಸ್ತೀನಿ ನಿಮಗೆ. ಏನು ತೋರಿಸ್ತೀಯಾ? ಬನ್ನಿ. ಬಾ ಬಾ. ಇವರಂತ ಏನೇ ಬಾಬಾ, ಬರ್ರಿ ಬಾಯ್. ಡ್ರೆಸ್ ಮಾಡಿಟ್ಟಿದ್ದೀರಾ ನೋಡಿ, ಇಲ್ಲಿ ಅಲ್ಲೆಲ್ಲ ಇಲ್ಲಿ ಈಚೆ. ಇದೆಂತ ಇಟ್ಟಿದ್ದೀರಾ ಇಲ್ಲಿ? ಇದು ಡಬ್ಬಿ ಯಾರು ತುಂಬಿಸ್ತಾರೆ? 3 ಈ ಡಬ್ಬೆ ಹೇಳಿದಲ್ಲ. ಇಲ್ಲ, ಅದು ಕೂಡ ವಿಡಿಯೋ ಬೇಕಂತ ನೋಡು. ನಂಗೆ ಈ ಚಿಕ್ಕ ಡಬ್ಬದಲ್ಲಿ ಇದರಲ್ಲಿ ಬೇಕಂತ ಹೇಳಿದ್ ನೀನು. ಅದರಲ್ಲೇ ಹೇಳಿದ್ ನೀನು. ಇಲ್ಲ, ನಾನು ಅದರಲ್ಲಿ ಚಕ್ಲಿ ನಿಪ್ಪಟ್ಟು ಅದೆಲ್ಲ ನಿಪ್ಪಟ್ಟಲ್ಲಿ ಉಂಟು. ಚಕ್ಲಿ ಉಂಟು, ನಿಪ್ಪಟ್ಟು ಬದಲು ತುಕುಡಿ ಆಯ್ತಾ. ಇದು ನಿನ್ನ ಫೇವ್ರೇಟ್ ಅಲ್ಲ? ಖಾರ ಕಡ್ಡಿ. ಮತ್ತೆ ಇದು ಫೇವ್ರೇಟ್ ನನ್ಸ. ಆಯ್ತಪ್ಪ, ನಿಂದು ಸಹ. ಮತ್ತೆ ಕಡ್ಲೆಲ್ಲ ಉಂಟು, ಅದು ಪ್ಯಾಕೆಟ್. ಅದೇ ಚಿಕ್ಕ ಬೇಕು, ಡಬ್ಬಿ ಇಲ್ಲ ಅಲ್ಲ, ಚಿಕ್ಕ ಡಬ್ಬಿ ಇಲ್ಲ. ಇನ್ನುಂಟು ಕೆಲವು. ಈಗ ನೋಡಿ ಚೇಂಜ್ ಮಾಡ್ತಾರೆ. ಅದು ಹಾಕ್ಬೇಕಾ? ಇದು ಹಾಕ್ತೀನಿ, ಇದು ಉಳಿದಿದೆ ಅಲ್ಲ, ನಾನು ಅದಕ್ಕೆ ಹಾಕ್ತೀನಿ. ಹಾಗಾದ್ರೆ ಆಗ್ಬೋದಲ್ಲ? ಇದು ಯಾರ್ದು ಕೆಲಸ ಇಲ್ಲ? ನಂದು. ವಿನುದು. ಏನು ಅದೇನಪ್ಪ, ವಿನುಗೆ ಒಳ್ಳೆ ಬುದ್ಧಿ ಬಂತು. ಯಾರಿಗೂ ಗೊತ್ತು, ನಂಗೆ ಇತ್ತು ಮೊದಲಿಂದ. ಕಳ್ಳ. ಇಲ್ಲಿ ಅಮ್ಮ ಏನೋ ಅವರದೇ ಆದ ಒಂದು ರೆಸಿಪಿ ಮಾಡ್ತಾ ಇದ್ದಾರೆ. ಇದೇನು ಬೂತಾಯಿ ಅಮ್ಮ? ಮತ್ತಿ ಮೀನು, ಹಾಗಲಕಾಯಿ ತಿನ್ಲಿಕ್ಕೆ ಆಗ್ಬೋದಲ್ಲ? ಏನ ಎಲ್ಲಿಯ ಒಂದು ನೋಡಿದ್ರಂತೆ, ಅದು ಇಲ್ಲಿ ಬಂದು ಏನೋ ಮಾಡ್ತಾ ಇದ್ದಾರೆ ಈಗ. ನಾನು ಆಗ್ಲೇ ಹೇಳಿದೆ, ಒಮ್ಮೆಲೆ ಒಳ್ಳೇದಿಲ್ಲ ಅಂದ್ರೆ ಎಲ್ಲ ನೀವೇ ಖಾಲಿ ಮಾಡ್ಬೇಕಂತ. ಎಷ್ಟು ಪೀಸ್ ಉಂಟು? 2, 4, 6, 8. ಒಬ್ಬೊಬ್ಬರಿಗೆ ಒಂದೊಂದು ಪೀಸ್. ನಾನು ಒಂದು ಚಿಕ್ಕ ಬೈಟ್ ತೆಗೆದು ತಿಂತೀನಿ. ಒಳ್ಳೇದಿಲ್ಲ ಅಂದರೆ ನಿಮಗೆ ಅದು. ಹಾಂ, ಬರೀದ್ದು. ಇದಕ್ಕೆ ಮೊಟ್ಟೆ ಬೇಡ, ಅವನಿಗೆ ತಲೆ ಸರಿಯಿಲ್ಲ ಅವನಿಗೆ. ತಲೆ ಇಲ್ಲ ಅವನಿಗೆ. ಅವ್ರು ಹೀಗೆ ಅಂತ ಕಬಾಬಿಗೆಲ್ಲ ಹಾಕ್ತಾರಲ್ಲ ಮೊಟ್ಟೆ ಕವರ್ ಬರಲಿಕ್ಕೆ, ಅದಕ್ಕೆ ಬೇಡ. ತವ ಇದಕ್ಕೆ ಬೇಡ. ಒಳ್ಳೇದಾಗ್ಬೋದಮ್ಮ? ಗ್ಯಾರಂಟಿ? ಕೈ ತಿಂದ್ರೆ ಒಳ್ಳೇದು. ಅದು ಇದು ತುಂಬಾ ಕೈ ಇರ್ಬೋದು ಅಂತ ಆಗತ್ತೆ ನಮಗೆ. ಓಕೆ, ನೋಡುವ. ಏನೋ ಸೌಂಡ್ ಬರ್ತಾ ಉಂಟು. ಅಲ್ಲಿ ಅಮ್ಮ ಏನೋ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅಮ್ಮ
ಅಮ್ಮಂದು ಸ್ಪೆಷಲ್ ರೆಸಿಪಿನ ಸ್ಪೆಷಲ್ ರೆಸಿಪಿ ಅಂತ ಇವತ್ತು ಹಾಗಲಕಾಯಿ ಇಷ್ಟಿಷ್ಟು ಉದ್ದ ಕಟ್ ಮಾಡಿ ಹಾಕಿದ್ದಾರೆ. ಹೌದಾ? ಎಲ್ಲೋ ಎಂತದ ನೋಡಿ ಬರ್ತಾರೆ, ಅದನ್ನ ಮಾಡ್ತಾರೆ. ನಾನು ಕೇಳಿದೆ ಹೇಗಾಗ್ಬೋದು ಅಂತ, ಅವ್ರಿಗೆ ಗೊತ್ತಿಲ್ಲಂತೆ. ಅದಕ್ಕೊಂದು ಪಂಚು ಬಂದು ಹೇಳಿದ ಅದಕ್ಕೆ ಮೊಟ್ಟೆ ಆಗ್ಬೇಕಂತೆ. ಅವನೊಬ್ಬ ನೀನೇನ್ ಮಾಡ್ತಾ ಇದೀಯಾ? ನನ್ನ ರೆಸಿಪಿಯಾ? ರೆಸಿಪಿ ಶೂಟ್ ಮಾಡ್ತಾ ಇದ್ದೀನಿ. ಏನು ವೆಜ್ಜಾ? ವೆಜ್ ಉಂಟು ಅಲ್ಲಿ. ಎಸ್, ಚಿಕನ್. ಅಮ್ಮಂದು ವೆಜ್, ನಂದು ಚಿಕನ್. ಎಸ್. ಹಾಗೆ ನಿಂದೆಂತ ರಾಯ್? ನಮ್ದು ಶೂಟಿಂಗ್. ಒಂದು ಶೂಟಿಂಗ್. ಇನ್ನು ಉಳಿದವರು ಎಲ್ಲಿದ್ದಾರೆ? ನಾವು 4 ಮಂದಿ ಇಲ್ಲಿದ್ವಿ, ಇನ್ನು 4 ಮಂದಿ ಅಲ್ಲ ಹೊರಗಡೆ. ಎಂಜಾಯ್. ಜಿಂಗಲ್ ಅಲ್ಲ ಲೈಫ್. ಏ ಬಡ್ಡ, ನೀನಲ್ಲ ಹೇಳಿದ್ದು ಅದಕ್ಕೆ ಹಾಗಲಕಾಯಿಗೆ ಮೊಟ್ಟೆ ಹಾಕ್ಬೇಕಂತ? ಅವ್ರು ಹಾಕಿದ್ರೆ ಮತ್ತೆ ಅವ್ರು ಹಾಕುದಿಲ್ಲ, ಅವ್ರು ನಾಳೆಗಂತ ಇಡ್ತೀರ. ಅವಾಗ ಹೇಳ್ತಿದ್ದೆ ಹಾಗೆಲ್ಲ ನಾಳೆಗಂತ ಇಡ್ತೀರ? ನಾಳೆ ಮಾಡ್ತಾರಂತ. ಹಾಗೆ ಅಷ್ಟು ಅರ್ಜೆಂಟ್ ಅಲ್ಲಿ ಮಾಡಿ ಕೊಡುದಿಲ್ಲ ನಮ್ಗೆಲ್ಲ. ಅವಾಗ ಅಲ್ಲದ್ದೇ ಮಾಡಿ ಕೊಡ್ತಾರೆ. ನಿನಗೊಂದು ಮಾಡಿ ಕೊಡ್ಬೇಕು, ನಿಂಗೆ ಅಹಂಕಾರ ನಿನಗೆ. ಅವನಿಗೆ ಒಂದು 5 ಪೀಸ್ ಅವನಿಗೆ ಕೊಡಿ ಆಯ್ತಮ್ಮ. 5 ಪೀಸ್ ಅವನೇ ತಿನ್ಲಿ. ಹೌದು, ಮಾಡಿ ಕೊಡುದಿಲ್ಲ ಅಂತೆ ನೀವು ಒಂದು 5 ಪೀಸ್ ಕೊಡಿ ಅವನಿಗೆ. ಹೌದು, ಪಾಪ ತಿನ್ಲಿ ಪಾಪ. ಮತ್ತೆ ಯಾವತ್ತೂ ಹೇಳಲಿಕ್ಕಿಲ್ಲ ಪಜ್ಜು ಅಮ್ಮ ಮಾಡಿ ಕೊಡ್ಲಿಲ್ಲ ಅಂತ. ಹೌದು. ವಿನು, ನೀನೇನು ಮಾಡ್ತಾ ಇದೀಯಾ? ನೀನು ಏನು ಮಾಡಬೇಡಪ್ಪ, ನೀನು ನನ್ನ ಪೋಲಿ ಫ್ರೆಂಡ್ಸ್ ಒಟ್ಟಿಗೆ ಮಾತಾಡ ಅಷ್ಟೇ. ಚಿಲ್ಲಿ ಪೌಡರ್ ಖಾರ ಇದೆ ಇಲ್ಲ ಅಂತ ಹೇಗೆ ನೋಡೋದು? ಹೇಳಿದೆಲ್ಲ ಆಗ. ಹೇಗೆ ಹೇಳಿ? ಒಂದು 5 ನಾನು ರೆಸಿಪಿ ಮಾಡುವಾಗ ಹೇಳ್ತೀನಲ್ವಾ, ಚಿಲ್ಲಿ ಪೌಡರ್ ಖಾರ ಇದೆಯಾ ನೋಡ್ಕೊಂಡು ಹಾಕಿ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳುದು ಅದು ನೋಡ್ಕೊಂಡು ಹಾಕಿ ಅಂದ್ರೆ ಹೇಗೆ ಅಂತ ಹೇಳು ಅವರಿಗೆ. ಹೌದು, ಅದನ್ನು 1 ಟೇಬಲ್ ಸ್ಪೂನ್ ಅಷ್ಟು ತಿಂದು ನೋಡಿ ಆಮೇಲೆ ಹಾಕ್ಬೇಕಂತ. ಹೌದು, ಗೊತ್ತಾಗುತ್ತಲ್ಲ ಆಗ ಖಾರ ಉಂಟಾ ಇಲ್ವಾ ಅಂತ. ಹೇಳ್ಬೇಕಂತೆ ನಿಮ್ಗೆ. ಇಲ್ಲಾಂದ್ರೆ ಮತ್ತೆ ಏನು ಗೊತ್ತುಂಟ, ಅದು ನೆವ ಸಿಗುತ್ತೆ ಅವರಿಗೆ. ಏನಾದ್ರು ಖಾರ ಆದ್ರೆ, ಇಲ್ಲಪ್ಪ ಅದು ಚಿಲ್ಲಿ ಪೌಡರ್ ಸರಿ ಇಲ್ಲ, ಅದು ತುಂಬಾ ಖಾರ, ಹಾಗೆ ಖಾರ ಆಯ್ತಂತ. ಅದಕ್ಕೆ ಒಂದು ತಿಂದು ನೋಡ್ಬೇಕು, ಸರಿ ಅಲ್ಲ? ಹೌದು, ಎಲ್ಲ ಸರಿ. ಬಾರಾಯ್. ಟಿಂಗ್ ಟಾಂಗ್ ಟಿಂಗ್. ಅದೇ ಅಲ್ಲಿಂದ ಬಳ್ಳಿ ಬಂದಿದೆ, ಬಳ್ಳಿ. ಎಲ್ಲ ಕಡೆ ಕಾಡು ಮಾಡಿಬಿಡಿ ನೀನು, ಆಯ್ತಾ? ಆಯ್ತು, ಹಿಂಗೆ ಬೇರೆ ಕೆಲಸ ಇಲ್ಲ ಹೋಗಿ ನಿಮಗೆ. ನಿಮ್ದು ಕೆಲಸ ಮಾಡಿ ಹೋಗಿ. ಹಾಯ್, ಯಾವ ಹಾಸ್ಪಿಟಲ್ ಬಂದ್ಯಪ್ಪ? ಏನಪ್ಪ ಹಾಸ್ಪಿಟಲಿಂದ? ನಮ್ಮ ನರ್ಸ್ ಐಟ ಪೋಯ. ನೀನು ಮಾಡು. ಇದೊಂದು ಮೀನು ಫ್ರೈ ಮಾಡು ಮಾರೆ. ಅಲ್ಲಿ ಒಂದು ಮೀನು ಉಂಟಲ್ಲ, ಅಮ್ಮಂದು ಮೀನು, ಡೆಲ್ಲಿ ಮೀನು. ಮೀನು ಫ್ರೈ ಮಾಡ್ಲಿಕ್ಕಿಲ್ಲ, ಡೆಲ್ಲಿಯ ಮೀನು. ದಿನ ಹೋದಾಗೆ ದೊಡ್ಡದೇ ಆಗ್ತಾ ಉಂಟು ನೋಡಿ. ಓಕೆ, ಅಮ್ಮ ಫ್ರೈ ಮಾಡಿ ತಂದಿದ್ದಾರೆ, ಹೇಗುಂಟು ನೋಡು. ಇದು ಸ್ಪೆಷಲ್ ಪಕೋಡ ಅಮ್ಮ, ಒಳ್ಳೇದಿರುತ್ತೆ, ತಿನ್ನು ನೋಡಿ. 2 ಪೀಸ್ ತಿನ್ನು, ಇಲ್ಲ ನನಗೆ ತಂದು ಕಡಿ. ಒಳ್ಳಿಲ್ಲ. ಒಳ್ಳೆ ಫಸ್ಟಿಗೆ ಒಳ್ಳೇದಾಗುತ್ತೆ, ಮತ್ತೆ ಕೈ ಆಗುತ್ತೆ. ಒಳ್ಳೇದುಂಟಲ್ಲ, ಪರವಾಗಿಲ್ಲ. ಚೆನ್ನಾಗಿದೆ. ಪರವಾಗಿಲ್ಲ, ಅದು ಚೆನ್ನಾಗಿದೆ. ಕೈ ಆಗ್ಬೇಕಲ್ಲ, ಆಗಲ್ತಾ ಇಲ್ಲ. ಚೆನ್ನಾಗಿದೆ. ಚಿಕನ್ ಆಗ್ತಾ ಅಮ್ಮನ ಪಾಸಾದೆ, ಹಾಗಲಕಾಯಿ ಸೇಲಾದೆ. ಆಂಟಿ ಇಲ್ಲಿ ಬನ್ನಿ ಅಂತ. ದೊಡ್ಡದು ತಿಂತಾನೆ. ಓಕೆ, ಇವಾಗ ಊಟ ಮಾಡೋದು. ಬಿಗ್ ಬಾಸ್ ನೋಡಿ ನಾನು ಈಗ ಸ್ನಾನ ಮಾಡಿ ಬಂದೆ. ಅಮ್ಮ ಎಲ್ಲ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಇನ್ನು ಕೂಡ. ಬಿಗ್ ಬಾಸ್ ಜಗದೀಶ ಅವರು ಹೊರಗಡೆ ಹೋದ್ರಲ್ಲ. ಈಗ
ಅದೇ ಆಗ್ತಾ ಉಂಟು ನಮ್ದು ಎಪಿಸೋಡ್. ನಿಮ್ಗೆ ಕೆಲಸ ಇಲ್ಲ ಬೇರೆ. ಓಕೆ, ಇವಾಗ ಇದು ಎಂತ ಚಿಕನ್ ಮಾಡಿದ್ದೆ ನಾನು ಆವಾಗ, ಅದನ್ನೇ ಹಾಕಿದ್ದೀನಿ. ತುಂಬ ಚೆನ್ನಾಗಾಗಿದೆ, ಫ್ರೈ ಮಾಡಿ ನೀವು. ಹಾಗೂ ಅದರೊಂದಿಗೆ ಅಮ್ಮ ಹಾಗಲಕಾಯಿದು ಫ್ರೈ ಮಾಡಿದ್ದಾರೆ, ಅದು ನಮಗೆ. ಹೋಗುವ ವಿಶ್ವಾಸ ದಿವೋಡ್ ಪೈಥಾನ್ ಅಮ್ಮನಿಗೆ ಒಳಗೆ ಒಳಗೆ ಹಾಕಿ ಪೈಥಾನ್ ಕೂತ್ಕೊಂಡಿದ್ದಾರೆ. ಒಬ್ಬಂಗರಿಯಾ ತೆಗೀರಿ, ಹೆದರಿಕೆ ಆಗುತ್ತೆ ಅದು ಅವರಿಗೆ. ತೆತ್ತ ಸಿಂಧೂರು ಹೋಗ್ನತೆ ಕೆಲಸ ಬಿದ್ದಿಸಣ ಈಗ. ಅದು ಹಾಗೆ ಇಡ್ಲಿಕ್ಕೆ ಅಂತೆ, ತಿನ್ಲಿಕ್ಕಿಲ್ಲ ಅಂತೆ. ಹೌದು, ತಿಂದ್ರೆ ಚಂದ ಕಾಣುದಿಲ್ಲ ಅಂತೆ, ಅದಕ್ಕೆ. ಯಾವ್ದು ಬೇಕಮ್ಮ ನಿಮ್ಗೆ? ಓಕೆ ಅಮ್ಮ, ಈಗ ಒಂದು ವಿಡಿಯೋ ಮಾಡ್ಲಿಕ್ಕೆ ಹೇಗೆ ಗೊತ್ತುಂಟಾ, ನಾವು ಜಸ್ಟ್ ಹೀಗೆ ಹೇಳಲಿಕ್ಕೆ, ನಮಗೆ ಇವತ್ತು ತುಂಬಾ ಸಂತೋಷ. ಒಬ್ಬೊಬ್ರು ಹೇಳಲಿಕ್ಕೆ ಆಯ್ತಾ? ಫಸ್ಟಿಗೆ ಒಬ್ರು ಹೇಳಲಿಕ್ಕೆ, ನನಗೆ ಇವತ್ತು ತುಂಬಾ ಸಂತೋಷ. ಇಲ್ಲಿ ಹೇಳುವಾಗ ಹೀಗೆ ಮಾಡ್ಲಿಕ್ಕಿಲ್ಲ, ಆಯ್ತಾ? ಗೊತ್ತಾಯ್ತಲ್ಲ ಅಮ್ಮ, ಅಲ್ಲಿ ಮಧ್ಯದಲ್ಲಿ ಅಮ್ಮ ಇಲ್ಲಿ ಬನ್ನಿ. ಸರಿ ಆಯ್ತಾ? ಲೆವಿ ಕಾಣುದಿಲ್ಲ, ಲೆವಿ ಸಾಕು ಅಡಗಿದ್ದು. ಲೆವಿ ಫಸ್ಟ್ ಮಾಡು. ನಂಗೆ ಇವತ್ತು ತುಂಬಾ ಸಂತೋಷ. ನನಗೆ ಇವತ್ತು ತುಂಬಾ ಸಂತೋಷ. ನನಗೆ ತುಂಬಾ ಸಂತೋಷ. ನನಗೆ ಇವತ್ತು 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 ತುಂಬಾ ಸಂತೋಷ. ನನಗೆ ಸಂತೋಷ ಇಲ್ಲ. ಡ್ಯಾಡಿಗೆ ನಾವು ಹೇಳಿರ್ಲಿಲ್ಲ, ಇಲ್ದ್ರೆ ಅವರು ಕೂಡ ಮಾಡ್ತಾ ಇರ್ಲಿಲ್ಲ. ಅಮ್ಮನಿಗೆ ಪ್ರ್ಯಾಂಕ್ ಮಾಡಿದ್ದು. ಅಮ್ಮ ನಿಮ್ಗೆ ಬಾಯಿಲ್ವಾ ನಿಮ್ಗೆ ಕೇಳ್ತಾ ಇದ್ದಾರೆ. ಚೆನ್ನಾಗಿತ್ತ ಅಮ್ಮ? ಎಂತ ಇದಮ್ಮ? ಓಕೆ, ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ, ಹಾಗೂ ಅಮ್ಮನಿಂದೆಲ್ಲ ಪೆಟ್ಟು ತಿನ್ನಿ. ಓಕೆ, ಟ್ಯಾಗ್ ಮಾಡಿ ಮಾಡಿದ್ಮೇಲೆ ನನಗೆ ಟ್ಯಾಗ್ ಮಾಡಿ. ಬಾಯ್ ಬಾಯ್. ಇನ್ಸ್ಟಾದಲ್ಲಿ ಟ್ಯಾಗ್ ಮಾಡಿ ಆಯ್ತಾ? ಬಾಯ್ ಬಾಯ್.